ಸೊ ವೆಲ್ಕಮ್ ಬ್ಯಾಕ್ ಇದು ಹೊಸ ವಿಡಿಯೋಗೆ. ಸೊ ಇದು ಆ್ಯಕ್ಚುಲಿ NIT ಬಗ್ಗೆ ಒಂದು ರಿವ್ಯೂ ವಿಡಿಯೋ ಆಗಿರುತ್ತೆ. ಸೊ ಎಂಡವರೆಗೂ ನೋಡಿ, ಒಂದು ಪಿನ್ ಕೂಡ ಮಿಸ್ ಮಾಡ್ಕೊಬೇಡಿ. ಸೊ ನನಗೆ ಫಸ್ಟ್ ಏನು ಇಷ್ಟ ಆಯಿತು ಅಂದರೆ ಈ ಕಾಲೇಜ್ ಬಗ್ಗೆ ಕರಿಕ್ಯುಲಮ್ ಅದ್ರ ಬಗ್ಗೆ ಎಲ್ಲ ಕೇಳಿದಾಗ ಫಸ್ಟ್ ಹೇಳಿದ್ರು ಫಿಸಿಕ್ಸ್ ಕೆಮಿಸ್ಟ್ರಿ ಇರಲ್ಲ ಅಂತ. ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ತುಂಬ ಕಷ್ಟಪಡ್ತಿದ್ದರಿಂದ ಒಳ್ಳೆ ಉಸಿರು ಬಿಟ್ಟಂಗೆ ಆಯಿತು, ಫಿಸಿಕ್ಸ್ ಕೆಮಿಸ್ಟ್ರಿ ಇರಲ್ಲ ಅಂದಿದ್ದು. ಮತ್ತು ಇನ್ನೊಂದು ಏನಂದರೆ ಬರೀ ಕೋಡಿಂಗ್ ಇರುತ್ತೆ, ಥಿಯರಿ ಸಬ್ಜೆಕ್ಟ್ಸ್ ಇರಲ್ಲ ಅಂದರು. ಸೊ ನಾನು NIT ಕಾಲೇಜ್ಗೆ ಫಸ್ಟ್ ಹೆಂಗೆ ಜಾಯ್ನ್ ಆದೆ ಅಂತ ಹೇಳ್ತೀನಿ. ಸೊ ನನಗೆ ಎಕ್ಸಾಮ್ ಮುಗಿಸಿ ಎಲ್ಲ ಎಕ್ಸಾಮ್ಸ್ ಆಗಿರುತ್ತೆ, ಹಾಲಿಡೇಸ್ ಇರುತ್ತೆ, ಆವಾಗ ಒಂದು ಕಾಲ್ ಬರುತ್ತೆ NIT ಕಡೆಯಿಂದ. ಸೊ ನಾನು ಕಾಲೇಜ್ ಬಗ್ಗೆ ಕೇಳ್ತೀನಿ, ಕರಿಕ್ಯುಲಮ್ ಬಗ್ಗೆ ಏನು ಅಂತ ಕೇಳಿಸ್ಕೊತೀನಿ. ಆಮೇಲೆ ಸ್ವಲ್ಪ ನನಗೂ ಇಂಟ್ರೆಸ್ಟ್ ಬರುತ್ತೆ, ಈ ಥರ ಹೊಸ ಜನ್ರೇಷನ್ ಕಾಲೇಜ್ಗೆ ಹೋದರೆ ನನಗೂ ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಸೊ ಅದರಿಂದ ನಾನು NAT ಎಕ್ಸಾಮ್ ಬರೀತೀನಿ, ಅದ್ರ ಮೂಲಕ ಜಾಯ್ನ್ ಆಗ್ತೀನಿ. ಸೊ ನನ್ನ ಮೇಯ್ನ್ ಏನಾಗಿರುತ್ತೆ, JEE ನೀಟಾಗಿ ಬಂದಿರಲಿಲ್ಲ, KCET ನೀಟಾಗಿ ಬಂದಿರಲಿಲ್ಲ. ಅದರಿಂದ ನನಗೆ ಸ್ವಲ್ಪ ಹೋಪ್ಸ್ ಕಮ್ಮಿ ಇತ್ತು ಕಾಲೇಜ್ ಸಿಗೋದು. ಆಮೇಲೆ ನನಗೆ NAT ಎಕ್ಸಾಮ್ ಬರೆದ್ಮೇಲೆ NIT ಕಾಲೇಜ್ ಸಿಕ್ತು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಾಲೇಜ್ನಾಗ ಕಂಡಿಡ್ದಿರೋರು ಒಬ್ಬರು ಫೌಂಡರ್ ಯಾರು ಅಂದರೆ IIT ಮತ್ತು IIMC ಬಂದಿರೋರು. ಸೊ ಅವ್ರಿಗೆ ಏನು ಇಂಡಸ್ಟ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ಬೇಕಾಗಿದೆ ಅದು ಗೊತ್ತಿರುತ್ತೆ. ಮತ್ತು ಇವಾಗ ನಾರ್ಮಲ್ ಕಾಲೇಜಸಲ್ಲಿ ಏನು ನಡೀತಾ ಇದೆ ಅಂತಲೂ ಗೊತ್ತಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಕರಿಕ್ಯುಲಮ್ ಮಾಡಿದ್ದಾರೆ. ಸೊ ಇವಾಗ ನೀವು ಯಾವ್ದಾರು ಕಂಪ್ನೀಸ್ಗೆ ಹೋದರೆ ನಿಮಗೆ ಥಿಯರೀಸ್ ಕೇಳಲ್ಲ, ಬರೀ ಪ್ರಾಕ್ಟಿಕಲ್ ಸ್ಕಿಲ್ಸ್ನ ಕೇಳ್ತಾರೆ. ಅದರಿಂದ ಬರೀ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಇದು NIT ಅಂತ ಒಂದು ಕಾಲೇಜ್ನ ಬಿಲ್ಡ್ ಮಾಡಿದ್ದಾರೆ. ಇದು ನ್ಯೂ ಜನ್ರೇಷನ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಸ್ಕಿಲ್ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ. ಮತ್ತು ನಮ್ಗೆ ಮೇಯ್ನ್ ಏನಂದರೆ ಇವಾಗ ನಮಗೆ ಒಂದು ಕ್ಲಾಸ್ ಇರುತ್ತೆ ಅಂದ್ಕೊಳ್ಳಿ, ಒಂದು ಯಾವ್ದಾದ್ರು ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ತೊಗೊಂಡು ಹೇಳ್ಕೊಡ್ತಾ ಇರ್ತಾರೆ. ಆ ಕ್ಲಾಸಲ್ಲಿ ಒಂದು ಟಾಪಿಕ್ ಹೇಳ್ಕೊಟ್ರೆ ಅದೇ ಕ್ಲಾಸಲ್ಲಿ ಅದ್ರ ಬಗ್ಗೆ ಒಂದು ಕ್ವಿಝ್ ಮಾಡಿಸ್ತಾರೆ. ಯಾಕಂದ್ರೆ ನಮ್ಮ ಕಾನ್ಸೆಪ್ಟ್ ಕ್ಲಾರಿಫಿಕೇಷನ್ಗೋಸ್ಕರ. ನಿಮ್ಗೆ ಅಲ್ಲೂ ಕ್ಲಾರಿಫೈ ಆಗಿಲ್ಲ ಅಂದರೆ ನೆಕ್ಸ್ಟ್ ಪೀರಿಯಡಲ್ಲಿ ಒಂದು ಕೋಡಿಂಗ್ ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಆ ಪ್ರಾಕ್ಟೀಸ್ ಸೆಷನ್ಸಲ್ಲಿ ಮೆಂಟರ್ಸ್ ಬರ್ತಾರೆ. ಆ ಮೆಂಟರ್ಸ್ ಬಂದು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಹೇಳ್ಕೊಡ್ತಾರೆ. ಸೊ ಅದರಿಂದ ಮೆಂಟರ್ಸ್ ಲೆಕ್ಚರ್ಸಿಂದ ತುಂಬ. ಸೊ ನಾನು ನನ್ನ ಫ್ರೆಂಡ್ಸ್ ಸ್ವಲ್ಪ ಬೇರೆ ಕಾಲೇಜಸ್ಸಲ್ಲಿ ಅವ್ರನ್ನ ಕೇಳಿ ನೋಡಿದೆ. ಅವ್ರಿಗೆ ಇವಾಗಲೂ ಫಸ್ಟ್ ಇಯರ್ ಸ್ಟೂಡೆಂಟ್ಸೇ. ಅವ್ರು ಯಾರು ಇವಾಗ ಫಿಸಿಕ್ಸ್ ಹೇಳ್ಕೊಡ್ತಾ ಇದ್ದಾರೆ, ಕೆಮಿಸ್ಟ್ರಿ ಹೇಳ್ಕೊಡ್ತಾ ಇದ್ದಾರೆ, ಮ್ಯಾಥ್ಸ್ ಹೇಳ್ಕೊಡ್ತಾರೆ, ಬರೀ ಅದೇ ಹೇಳ್ತಾರೆ. ಇದು ಯಾವುದು ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗಲ್ಲ ಅಂತ ಇವರೆಲ್ಲ IIT ಫೌಂಡರ್ಸ್ ಎಲ್ಲ ಗುರ್ತಿಡ್ದು ಈ ಥರ ಕಾಲೇಜ್ನ ಕಟ್ಟಿದ್ದಾರೆ. ಅದರಿಂದ ನಮಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇರಲ್ಲ, ಓನ್ಲಿ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸು ಆ್ಯಕ್ಚುಲಿ ಆ್ಯಪ್ಟಿಟ್ಯೂಡ್ ಯೂಸ್ ಆಗುತ್ತೆ ಇಂಟರ್ವ್ಯೂ ಸೆಷನ್ಸಲ್ಲಿ, ಅದಕ್ಕೋಸ್ಕರ ಆ್ಯಪ್ಟಿಟ್ಯೂಡ್ ಒಂದಿರುತ್ತೆ. ಮತ್ತು ಬರೀ ಕೋಡಿಂಗ್ ಕ್ಲಾಸಸ್ ಇರುತ್ತೆ. ಬರೀ ಸ್ಟಡೀಸ್ ಬಗ್ಗೆ ಅಂತಲ್ಲ, ಇವಾಗ ನನ್ನದು ಕಂಟೆಂಟ್ ಕ್ರಿಯೇಷನ್ ಅಂತ ತೊಗೊಂಡ್ರೆ ನಮ್ಮ ಕಾಲೇಜವರು ಕಂಟೆಂಟ್ ಕ್ರಿಯೇಷನ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಯಾವ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ, ನಿಮ್ಗೆ ಎಡಿಟ್ ಕೂಡ ನಾವೇ ಮಾಡ್ಕೊಳ್ತೀವಿ ಅಂತ ಅಷ್ಟು ಆ ರೇಂಜಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇದರಿಂದಲೇ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸಪೋರ್ಟ್ ಸಿಗುತ್ತೆ ಕಾಲೇಜ್ ಕಡೆಯಿಂದ. ನೀವು ಏನಾದರೂ ಒಂದು ಮಾಡಬೇಕು ಅಂತ ಇದ್ದರೆ ಅಂತ. ನಾವು ಕಾಲೇಜಿಗೆ ಜಾಯ್ನಿಂಗ್ ಆಗಿ ಆಲ್ಮೋಸ್ಟ್ 6 months ಆಗ್ತಾ ಬಂತು. ಆಲ್ಮೋಸ್ಟ್ ಫಸ್ಟ್ ಸೆಮ್ ಎಂಡಿಂಗಲ್ಲಿದ್ದೀವಿ. ಸೊ ಇಲ್ಲಿವರೆಗೂ ನಾನು ಏನು ಕಲಿತೆ ಅಂತ ಹೇಳಕ್ಕೆ ಹೋದರೆ, ಸೊ ಫಸ್ಟ್ ಒಂದು ಬ್ಯಾಕ್ ಎಂಡ್ ಕೋಡಿಂಗ್ ಲ್ಯಾಂಗ್ವೇಜ್ ತೊಗೊಂಡಿದ್ದಾರೆ. ಸೊ ನಮಗೆ ಇವಾಗ ಪೈಥಾನ್ ತೊಗೊಂಡಿದ್ದಾರೆ, ಅದನ್ನು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಟ್ಟಿದ್ದಾರೆ. ಮತ್ತು ಫ್ರಂಟ್ ಎಂಡ್ ವೆಬ್ ಡೆವಲಪ್ಮೆಂಟ್ ತೊಗೊಂಡಿದ್ದಾರೆ, ಅದನ್ನು HTML, CSS, ಜಾವಾಸ್ಕ್ರಿಪ್ಟ್ ಈ 3 ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್ಗೆ ಇಷ್ಟಕ್ಕೆ ಈ 2 ಕೋಡಿಂಗ್ ಲ್ಯಾಂಗ್ವೇಜಸ್ನ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಇದರಿಂದ ನಿಮಗೆ ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡು ಆಲ್ಮೋಸ್ಟ್ ಫುಲ್ ಸ್ಟಾಕ್ ಡೆವಲಪರ್ಷ್ಟು ಆಗೋಷ್ಟು ನಿಮಗೆ ಎಬಿಲಿಟಿನ ಫಸ್ಟ್ ಸೆಮ್ಮಲ್ಲಿ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ನಾನೊಬ್ಬ PCMB ಸ್ಟೂಡೆಂಟ್. ನಾನು ಬಯಾಲಜಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಕಂಪ್ಯೂಟರ್ ಸೈನ್ಸ್ ಬಗ್ಗೆ ನನಗೆ ಸ್ವಲ್ಪ ಕೂಡ ಐಡಿಯಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ನೀವು ಕೋಡಿಂಗ್ ಲ್ಯಾಂಗ್ವೇಜ್ ಏನು ಅಂತ ಗೊತ್ತಾಗಿದ್ದು, ಎಲ್ಲ ಸ್ಟಾರ್ಟ್ ಮಾಡಿದ್ದು ಅಂತ ಗೊತ್ತಿಲ್ಲ ನಿಮಗೆ. ಸೊ ಅದರಿಂದ ಟೀಚರ್ಸ್ ಆಗಿರ್ಬೋದು, ಮೆಂಟರ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ ಕಲಿಯೋದಕ್ಕೋಸ್ಕರ. ನಿಮಗೆ ಏನಂದರೆ ಇಲ್ಲಿ ಬೇಸ್ ಲೆವೆಲಿಂದ ಹೇಳ್ಕೊಡ್ತಾರೆ. ನೀವು ಬಯಾಲಜಿ ಸ್ಟೂಡೆಂಟ್ ಆಗಿದ್ರು, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ರು, ನೀವು ಯಾವುದೋ ಬೇರೆ ಫೀಲ್ಡಲ್ಲಿ ಇದ್ರೂ ನಿಮ್ಗೆ ಇಲ್ಲಿ ಬಂದಮೇಲೆ ಅಡಾಪ್ಟ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಆ ಥರ ಹೇಳ್ಕೊಡ್ತಾರೆ. ಬೇಸಿಕ್ ಲೆವೆಲಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಡ್ತಾರೆ. ಇದನ್ನು ಇಷ್ಟು ನಮ್ದು ಫಸ್ಟ್ ಇಯರಲ್ಲಿ ಕಲ್ತಿದ್ದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಯಾವಾಗಲೂ ಕೋಡಿಂಗ್ ಅದು ಇದು ಅಂತ ಹೇಳ್ತಾರೆ ಅಂತ ಬೇರೆ ಏನು ಮಾಡಿಸಲ್ಲ ಅಂತ ಏನಿಲ್ಲ. ಎಷ್ಟೊಂದು ಈವೆಂಟ್ಸ್ನ ಕಂಡಕ್ಟ್ ಮಾಡಿದ್ದಾರೆ. 72 hours ಅಸಲ್ ಅಂತ ಒಂದು ಈವೆಂಟ್ನ ಕಂಡಕ್ಟ್ ಮಾಡಿದೆ. ಅದ್ರಲ್ಲಿ ಏನು ಮಾಡೋದು ಅಂತ ಗೊತ್ತಾಗಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಒಂದು ವೀಡಿಯೋ ಇದೆ, 2 ವೀಡಿಯೋ ಇದೆ, ಪಾರ್ಟ್ A ಪಾರ್ಟ್ B, ಅದೆರಡು ನೋಡ್ಕೊಂಬನ್ನಿ. ಅದೊಂದು ಈವೆಂಟ್ ಇದೆ. ಮತ್ತು ಎಷ್ಟೊಂದು ಹ್ಯಾಕಥಾನ್ಸ್ 2 ಹ್ಯಾಕಥಾನ್ಸ್ ಕಂಡಕ್ಟ್ ಮಾಡಿದೆ. ಒಂದು 6 months ಒಳಗಡೆ ಒಂದು ಬೇಸ್ 44 ಬಿಲ್ಡಥಾನ್ ಅಂತ, ಇನ್ನೊಂದು GenAI ಹ್ಯಾಕಥಾನ್ ಅಂತ, ಎರಡು ಹ್ಯಾಕಥಾನ್ಸು ನಮ್ಮ ಕ್ಯಾಂಪಸಲ್ಲೇ ನಡೆದಿರೋದು. ಮತ್ತು ಇಷ್ಟು ಇಲ್ಲಿವರೆಗೂ NIT ಬಗ್ಗೆ ಪಾಸಿಟಿವ್ ಆಗಿತ್ತು. ಇವಾಗ ನೆಗೆಟಿವ್ ಪಾಯಿಂಟ್ಸ್ ಕಡೆ ಬರೋದಾದರೆ, ಸೊ ನಾನು ಇಲ್ಲಿಗೆ ಸ್ಟಾರ್ಟಿಂಗ್ ಬಂದಾಗ ಅಟೆಂಡೆನ್ಸ್ ಒಂದು ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿಗೆ ಬಂದಮೇಲೆ ನಮ್ಗೆ ಗೊತ್ತಾಗಿದೆ ಆ್ಯಸ್ ಇಟ್ ಈಸ್ ಎ ಕೊಲಾಬ್ರೇಟೆಡ್ ಯೂನಿವರ್ಸಿಟಿ. SVS ಯೂನಿವರ್ಸಿಟಿ ಜೊತೆ ಕಂಬೈನ್ ಆಗಿರೋದ್ರಿಂದ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ SVS ಅವ್ರು ಕೊಡೋದ್ರಿಂದ ಅಟೆಂಡೆನ್ಸ್ ಪರ್ಸೆಂಟೇಜ್ ಮ್ಯಾಂಡೇಟರಿ ಆಗಿರುತ್ತೆ. 75 ಅಟೆಂಡೆನ್ಸ್ನ ಮೇಂಟೈನ್ ಮಾಡಲೇಬೇಕು. ಅದೊಂದು ನನಗೆ ನೆಗೆಟಿವ್ ಆಗಿದೆ. ಮತ್ತು ಎಕ್ಸಾಮ್ಸ್ದು ಪೆನ್ನು ಪೇಪರಲ್ಲಿ ಬರೆಯೋ ಥರ ಎಕ್ಸಾಮ್ಸ್ ಇರೋಲ್ಲ ಅಂತ ಹೇಳಿದರು. ಸೊ ಇದು SVS ಆಗಿರೋದ್ರಿಂದ SVS ಕಡೆಯಿಂದ ಎಕ್ಸಾಮ್ಸ್ ನಮಗೆ ಕೊಡೋದ್ರಿಂದ
ಸೆಮ್ ಎಕ್ಸಾಮ್ಸ್ನೆಲ್ಲ ನಾವು ಪೆನ್ನು ಪೇಪರಲ್ಲಿ ಬರೀಲೇಬೇಕು. ಅದೇ ನೀವು ಮಂಗಳೂರು ಕ್ಯಾಂಪಸ್ ತೊಗೊಂಡ್ರೆ ಏನಪ್ಪ ಯೂನಿವರ್ಸಿಟಿ, ಅಲ್ಲಿ ಪೆನ್ನು ಪೇಪರಲ್ಲಿ ಬರೆಯೋ ಥರ ಇಲ್ಲ, ಅಲ್ಲಿ ಬೇರೆ ಥರ ಪ್ರೊಸೀಜರ್ ಇದೆ ಎಕ್ಸಾಮ್ಸ್ಗೆ. ಸೊ ಅದು ನಿಮ್ಗೆ ಯಾವ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ತೀರಾ ಆ ಯೂನಿವರ್ಸಿಟಿ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟಾಗಿತ್ತು ಇದ್ರ ಬಗ್ಗೆ ನೆಗೆಟಿವ್ ಬಗ್ಗೆ ರಿವ್ಯೂ ಕೇಳಂಗಿದೆ. ನಾನು ಆಲ್ಮೋಸ್ಟ್ 9 ಔಟ್ ಆಫ್ 10 ಕೊಡ್ತೀನಿ. ಯಾಕಂದರೆ 1% ಎಲ್ಲಿ ತೆಗಿತೀನಿ ಅಂದರೆ ಅಟೆಂಡೆನ್ಸ್ ಮತ್ತು ಎಕ್ಸಾಮ್ಸ್ಗೋಸ್ಕರ ತೆಗಿತಾ ಇದ್ದೀನಿ. ಸೊ ಅದೊಂದಿಲ್ಲ ಅಂದರೆ ಕ್ಯಾಂಪಸ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿರ್ತಾಯಿತ್ತು. ಸೊ ಇದಾಗಿತ್ತು ನನ್ನ ರಿವ್ಯೂ NIT ಬಗ್ಗೆ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಕ್ಯಾಂಪಸ್ ಟೂರ್ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾಯಿದೆ. ಸೊ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು.